ಕಾಂಗ್ರೆಸ್ಗೆ ಇಷ್ಟು ಕಡಿಮೆ ನಂಬರ್ ಎಕ್ಸಿಟ್ ಪೋಲಲ್ಲಿ ಬರೋದಕ್ಕೂ ನಾವು ಬಿ ಜೆ ಪಿಗೆ ನಂಬರ್ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅಂತ ಮಾತನಾಡಿದ್ವಿ. ಕಡಿಮೆ ಬರೋದಕ್ಕೂ ಕಾರಣಗಳಿದೆ. ನಿಮಗೆ ಕಾಂಗ್ರೆಸ್ಸು ಸ್ವತಂತ್ರವಾಗಿ ಬಲಿಷ್ಠವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಎಲ್ಲಿದ್ದಾರೆ ಸರ್ ಬಲಿಷ್ಠವಾಗಿ? ಇವರು ಪ್ರತಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಒಂದು ಲೋಕಲ್ ಪಾರ್ಟಿಯ ಸಹಾಯದಿಂದನೇ ಉಸಿರಾಡ್ತಾ ಇರ್ತಕ್ಕಂಥದ್ದು. ನೀವು ಎಕ್ಸಾಂಪಲ್ ತಗೊಳ್ಳಿ, ಇವರು ಬಿಹಾರದಲ್ಲಿ RJD ಬಿಟ್ಬಿಟ್ಟು ಸ್ವತಂತ್ರವಾಗಿ ನಿಲ್ಲಕ್ಕಾಗತ್ತಾ? ಸ್ವತಂತ್ರವಾಗಿ ನಂಬರ್ ತಗೋತೀನಿ ಅನ್ನೋಕ್ಕಾಗತ್ತಾ? ಆಗಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಜೊತೆನಲ್ಲಿ ಬಿಟ್ಟು ಇವರು ಸ್ವತಂತ್ರವಾಗಿ ನಂಬರ್ ತಗೋತೀನಿ ಅನ್ನೋಕ್ಕಾಗುತ್ತಾ? ಈಗ ಆಗಲ್ಲ. ಮಹಾರಾಷ್ಟ್ರದಲ್ಲಿ NCP ಶಿವಸೇನೆ ಬಿಟ್ಟು ನಾವು ಇಂಡಿಪೆಂಡೆಂಟಾಗಿ ನಿಲ್ತೀವಿ, ಇಂಡಿಪೆಂಡೆಂಟಾಗಿ ನಂಬರ್ ತಗೋತೀವಿ ಅನ್ನೋಕ್ಕಾಗುತ್ತಾ? ಆಗಲ್ಲ. ಪ್ರತಿ ವರ್ಷ ಚುನಾವಣೆಗಳು ಕಳಿತಾ ಕಾಂಗ್ರೆಸ್ ಅವರು ಡಿಕ್ರೀಸಿಂಗ್ ನಂಬರ್ಲೇ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿನ ಆ ನಂಬರ್ಗೆ ಬಂದು ಕೂತಿರೋದು ಅಂತ ನನಗೆ ಅನ್ನಿಸ್ತಾ ಇರ್ತಕ್ಕಂಥ. ತಾವೇನು ಹೇಳ್ತೀರಾ? ಕಾಂಗ್ರೆಸ್ ನೀವು ಹೇಳಿದಾಗ ಪ್ರತಿ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಇದು ಥರ್ಡ್ ಕನ್ಸಿಕ್ಯೂಟಿವ್ ಎಲೆಕ್ಷನ್ ದೇ ಆರ್ ಗೋಯಿಂಗ್ ಟು ಲೂಸ್. ಅದಕ್ಕೆ ಕಾರಣ ಅಂತೇಳಿ ಗೊತ್ತಾ? ಮೇನ್ ಕಾರಣ ಗೊತ್ತಾ? ಅವರಿಗೆ ಫಾರ್ಮಿಡೇಬಲ್ ಅಪೋಸಿಷನ್ ಲೀಡರ್ ಸಿಗಲೇ ಇಲ್ಲ. ಮೋದಿಯನ್ನು ಚಾಲೆಂಜ್ ಮಾಡುವಂಥ ಲೀಡರ್ ಇಲ್ಲ. ಈ ಟೀನಾ ಫ್ಯಾಕ್ಟರ್ ಅಂತ ಹೇಳ್ತಾರೆ, ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಅಂತ ಅರ್ಥ ಆಯ್ತಾ ನಿಮಗೆ? ಸೊ ಆಲ್ಟರ್ನೇಟಿವ್ ಇಲ್ಲ ಯಾರಿಗೆ? ಮೋದಿಗೆ. ದಟ್ ಈಸ್ ದ ಮೇನ್ ಡ್ರಾಬ್ಯಾಕ್. ಮತ್ತೆ ಏನು ಗೊತ್ತಾ, ಅವ್ರು ಕಷ್ಟಪಡ್ತಾರೆ, ಇಲ್ಲ ಅಂತೆಲ್ಲ. ಈಗ ಮಲ್ಲಿಕಾರ್ಜುನ ಖರ್ಗೆ ಅಧಿಕಾರ ಬಂದೆ, ಕೆಲವು ಸ್ಟೇಟ್ ವಿನ್ ಆದ್ರು. ಅವರು ಹಿಮಾಚಲ ಪ್ರದೇಶ ವಿನ್ ಆದ್ರು, ತೆಲಂಗಾಣ ವಿನ್ ಆದ್ರು, ಕರ್ನಾಟಕ ವಿನ್ ಆದ್ರು, ಹೌದಲ್ವಾ? ಸಿ ವಿ ಕ್ಯಾನಾಟ್ ಇದು ಮಾಡೋಕ್ಕಿಲ್ಲ. ಸೊ ಅವರತ್ತು ಈವನ್ ಟುಡೇ ಇನ್ ಆಲ್ ಓವರ್ ಇಂಡಿಯಾದಲ್ಲಿ ಇಫ್ ದರ್ ಇಸ್ ಎನ್ ಆಲ್ಟರ್ನೇಟಿವ್ ಟು BJP ದಟ್ ಇಸ್ ಕಾಂಗ್ರೆಸ್ ಓನ್ಲಿ. ಮತ್ತೆ ಯಾರು ನೋಡಿ, ಆಪ್ನವ್ರು ಟ್ರೈ ಮಾಡ್ಲಿಕ್ಕೆ ಹೋದ್ರು. ಆಪ್ನವ್ರು ಎಷ್ಟು ಫಾಸ್ಟಾಗಿ ಬೆಳೆದ್ರು ಅಷ್ಟೇ ಅವ್ರದ್ದು. ಈಗ ಎಲ್ಲಿ ತನಕ ಅಂದರೆ ಮೊನ್ನೆ ಎಕ್ಸಿಟ್ ಪ್ರಮುಖ ಪಂಜಾಬಲ್ಲಿ ಒಂದು ಸೀಟ್ ಹೊಡೆಯೋದಿಲ್ಲ ಅಂತ. ಸೊ ಈ ಪಾರ್ಟಿಗಳು ಉಂಟಲ್ಲ ಕೆಲವೊಂದು ಈಗ ಮೇನ್ BJP ಬೆಳವಣಿಗೆ ನಾಟ್ ಬಿಕಾಸ್ ಆಫ್ BJP, ನಾಟ್ ಬಿಕಾಸ್ ಆಫ್, ಇಟ್ ಈಸ್ ಬಿಕಾಸ್ ಆಫ್ ದ ಗ್ರೇಟ್ ಲೀಡರ್, ಒನ್ ಲೀಡರ್. ಅರ್ಥ ಆಯ್ತಾ? ಅವರೊಂದೀಗ ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಬಗ್ಗೆ ನೀವು ಹೇಳ್ತಾರೆ ಶಕ್ತಿ ಎಲ್ಲಿದೆ ಅಂತ. ಕರ್ನಾಟಕದಲ್ಲಿ ಮಾತ್ರಲ್ಲ, ಬೇರೆ ಕಡೆ ಎಲ್ಲ ಶಕ್ತಿ ಉಂಟು. ಈಗ ರಾಜಸ್ಥಾನದಲ್ಲಿ ಒಳ್ಳೆ ಶಕ್ತಿ ಇದೆ. ಯಾಕಂತ ಅಲ್ಲಿ ಟಾಪ್ 2 ಲೀಡರ್ಸ್ ಗೆಹ್ಲೋಟ್ ಅಂಡ್ ಪೈಲಟ್ ಲೀಡರ್ ಇದ್ದಾರೆ. ಅದೇ ಇಲ್ಲಿ ನೀವು ಮಧ್ಯಪ್ರದೇಶದಲ್ಲಿ ಈಗ ಕಮಲ್ನಾಥ್ ಇದ್ದಾರೆ, ಇವರು ಇನ್ಯಾಕ್ಟ್. ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ನೇಷನಲ್ ಚಾನಲ್ 1 ಲಕ್ಷ ಒಂದೇ ದಿನ ಅಂತೆ 1 ಲಕ್ಷ ಕಾಂಗ್ರೆಸ್ ಆಕ್ಟಿವ್ ವರ್ಕರ್ಸ್ ಜಾಯಿನ್ BJP ಅಂತೆ. ಬಿಕಾಸ್ ಲ್ಯಾಕ್ ಆಫ್ ಲೀಡರ್ಶಿಪ್ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಯಾಕೆ ಬೆಳೆದಿದೆ? ಬಿಕಾಸ್ ಆಫ್ ಸಿದ್ದರಾಮಯ್ಯ, DK ಶಿವಕುಮಾರ್. ಫಸ್ಟ್ ಆಫ್ ಆಲ್ ನಿಮಗೆ ಸ್ಟೇಟಲ್ಲಿ ಒಂದು ಲೀಡರ್ ಅಂತ ಬೇಕು. ಒಂದು ಆ ಲೀಡರ್ಶಿಪ್ ಇಲ್ಲ, ಬೇರೆ ಕಡೆ ಲೀಡರೇ ಇಲ್ಲ. ಈಗ ಅಟ್ಲೀಸ್ಟ್ BJP ಅವರಿಗೆ ಕೆಲವು ಸ್ಟೇಟಲ್ಲಿ ಲೀಡರ್, ನೇಷನಲ್ ಲೆವೆಲಲ್ಲಿ ಲೀಡರ್ ಇದ್ದಾರೆ. BJPಗೆ, ಕಾಂಗ್ರೆಸ್ಗೆ ಇಲ್ಲ. ಈವನ್ ಟುಡೇ ಕಾಂಗ್ರೆಸ್ ಇಸ್ ಸರ್ವೈವಿಂಗ್ ಬಿಕಾಸ್ ಆಫ್ ಗಾಂಧಿ ಟ್ಯಾಗ್ ಒಂದು ಇಲ್ಲ ಅಂತ ಹೇಳಿದ್ರೆ ಅದು ಮತ್ತು ಅದಿಲ್ಲ ಅಂದ್ರೆ ಖಂಡಿತ ಮತ್ತು ಮುಳುಗಿದೆ. ಅದಕ್ಕಾಗಿ ಈಗ ಏನು ಹೇಳಿ, ಈಗ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿವರ ನಮ್ಮ ರಾಹುಲ್ ಗಾಂಧಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ನಿನ್ನೆ, ಹೌದಲ್ವಾ? ನಾನು ಹೇಳ್ತಾರೆ ಈವನ್ ಟುಡೇ ಈ ಸಲ ಕ್ಯಾಂಪೇನ್ ಮಾಡಿದ ಎಷ್ಟು ಮೋರ್ ದೆನ್ 100 ಕ್ಯಾಂಪೇನ್ ಮಾಡಿದ್ದು ಕಾಂಗ್ರೆಸ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಅವರು 107-108 ಮಾಡಿದ್ದಾರೆ, ಹೌದಲ್ವಾ? ಇವರನ್ನು ಬಿಟ್ಟರೆ ನಿಮ್ಮ ನಡ್ಡಾ ಮತ್ತು ಇವರು ಅಮಿತ್ ಶಾ ಮತ್ತು ಮೋದಿ ಅವರು ಬಿಟ್ಟರೆ ಹೈಯೆಸ್ಟ್ ಇವರೇ ಮಾಡಿದವರು. ಸೊ ಸ್ಟಿಲ್ ದೇ ಆರ್ ಕ್ರೌಡ್ ಪಿಲ್ಲರ್ ಆ್ಯಂಡ್ ಸ್ಟಿಲ್ ಆ ಫ್ಯಾಮಿಲಿಗೆ ಒಂದು ಇದುಂಟು. ಮತ್ತು ಲೇಟೆಸ್ಟ್ ಒಂದು ಭಾರಿ ಸರ್ಪ್ರೈಸಿಂಗ್ ಏನೇ ಗೊತ್ತು ಈ ಎಲೆಕ್ಷನಲ್ಲಿ ಅಂತೆ, ಇವರೇ ಭಾರಿ ಆಶ್ಚರ್ಯ ಏನು ಗೊತ್ತಾ? ಯಂಗ್ಸ್ಟರ್ಸ್ ಅಗೇನ್ ವೋಟೆಡ್ ಟು ಕಾಂಗ್ರೆಸ್ ಅಂತೆ. ಯಂಗ್ಸ್ಟರ್ಸ್ ನಿಮ್ಗೆ ಗೊತ್ತಿರಬೇಕು, ಸರ್ವೆ ಪ್ರಕಾರ ಅಂತೆ ಮೊನ್ನೆ. ಅದು ಯಾಕಂತ ಗೊತ್ತಿಲ್ಲ. ಯಂಗ್ಸ್ಟರ್ಸ್ ಲಾಸ್ಟ್ ಎಲೆಕ್ಷನ್ ಎಲ್ಲ ಅವರು ಮಾಡಿದ್ದಾರೆ. ಯಾಕೆ ಅವ್ರಿಗೆ ಯಂಗ್ಸ್ಟರ್ಸ್ಗೆ ಚೇಂಜಸ್ ಬೇಕು. ಅವ್ರು ರೂಲ್ ನೋಡಿದ್ದು 10 years ಬ್ಯಾಕ್ ನೋಡಿದ್ದಾರೆ, UPA ರೂಲನ್ನು, ಕಾಂಗ್ರೆಸ್ ರೂಲ್. ಈ ಸಲ ಮೋಸ್ಟ್ ಆಫ್ ದಿ ಯಂಗ್ಸ್ಟರ್ಸ್ ಅಂದ್ರೆ 2004ರಲ್ಲಿ ನಟರಾಜ್ ಗೌಡ ಮತ್ತೊಂದು ಇದೇ ಪರಿಸ್ಥಿತಿ, ನಾವೀಗ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿರೋ ಪರಿಸ್ಥಿತಿ BJPದಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಳಿದ ನಂತರ 2004ರಲ್ಲಿ ಇದೇ ಸ್ಥಿತಿಗೆ ಬಂದರು BJP ಅವರು. ಆದರೆ ಅವ್ರು ಕೆಲಸ ನಿಲ್ಲಿಸಲಿಲ್ಲ. RSS ಅವರಾಗಲಿ BJP ಅವರಾಗಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಡು ಬಂದರು. ಅದರ ರಿಸಲ್ಟ್ 10 ವರ್ಷ ಆದಮೇಲೆ ಸಿಕ್ತು ಅವ್ರಿಗೆ. ಅಂದರೆ ಅವ್ರದ್ದು ಎಲ್ಲವೂ ಕೂಡ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ BJP ಅವ್ರದ್ದು. ಆ ಕೆಲಸ ಕಾಂಗ್ರೆಸ್ ಅವರು ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಇಲ್ಲ ನೋಡಿ, ಈಗ ಲಾಂಗ್ ಟರ್ಮ್ ಸ್ಟ್ರಾಟಜಿ ಅಂತ ಈಗ ಸಂಘಟನೆ ನಿರಂತರವಾಗಿರ್ತವೆ. ಆದರೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಯಾವುದು? ಅಭಿವೃದ್ಧಿನಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇಟ್ಕೊಂಡು 10 ವರ್ಷದಲ್ಲಿ ನಾವು ಬುಲೆಟ್ ಟ್ರೈನ್ ತರ್ತೀವಿ, 20 ವರ್ಷದಲ್ಲಿ ನಾವು ಇನ್ನೊಂದು 20 ಡ್ಯಾಮ್ ಕಟ್ತೀವಿ, ಏನೋ ಒಂದು ಬೇರೆ ಥರ ಪ್ಲಾನ್ ಮಾಡಬೇಕಾಗುತ್ತೆ. ವಿಷನ್ 2050 ಅಂತ ಏನು ಸರ್ಕಾರಗಳು ಮಾಡ್ತವೆ, ಆ ರೀತಿಯಾಗಿ ಸಂಘಟನೆಯಲ್ಲೂ ಮಾಡಬೇಕಾಗ್ತದೆ ಸಂಘಟನೆ ಮಾಡೋಕ್ಕೆ. ಆದರೆ BJP 2014ಕ್ಕೆ ಮುಂಚೆ ಯಾವ ರೀತಿಯಾಗಿ ಇಂಡಿಯಾ ಎಗೇನಿಸ್ಟ್ ಕರಪ್ಷನ್ ಆಗ್ಬೋದು, ಅಥವಾ ಏನು ನಾವು RTI ತಂದ್ರೆ ರೈಟ್ ಟು ಇನ್ಫಾರ್ಮೇಷನ್ ತೊಗೊಂಡಲ್ಲ, ಎಂಟೈರ್ ಇಂಡಿಯಾದಲ್ಲಿ ಬ್ಯೂರೋಕ್ರಾಟ್ಸು ನಮ್ಮ ಮೇಲೆ ಜನಸಾಮಾನ್ಯರು ಬಂದು ಸವಾರಿ ಮಾಡತ್ತಾರನ್ನ ಅಂತ ಹೇಳಿ ಅವರು ಒಂದು ಇದರೊಳಗೆ. ಆಮೇಲೆ ನಾವು ಭೂಸ್ವಾಧೀನ ಕಾಯ್ದೆ ತೊಗೊಂಡು ಬಂದ್ವಿ. ಏನಂದರೆ ರೈತರಿಗೆ 4 ಪಟ್ಟು ದುಡ್ಡು ಕೊಡಬೇಕು, ಅವರ ಅನುಮತಿ ತಗೊಳ್ದಂಗೆ ನಾವು ಅಕ್ವೈರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇಷ್ಟ ಆಗಿಲ್ಲ ಅವಾಗ. ಏನು ನಾವು ತಗೊಂಡು ಲ್ಯಾಂಡ್ ತೊಗೊಂಡು ಬ್ಯಾಂಕ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ವಿ, ಈ ಥರ ಕಾಯ್ದೆ ತಂದುಬಿಟ್ರು ಅಂತ. ಅವೆರಡು ಇದೆಯಲ್ಲ ಬಹಳ ದೊಡ್ಡ ಹೊಡೆತ ಕೊಡ್ತು. ಅದಕ್ಕೆ ಪೂರಕವಾಗಿ BJP ಆ ಟೈಮಲ್ಲಿ ಕೆಲಸ ಮಾಡಿ ಆ ಇಂಡಸ್ಟ್ರಿಯಲಿಸ್ಟ್ಗಳು ಅವ್ರಿಗೆ ಫಂಡ್ ಮಾಡಿದ್ದಾಗ್ಬೋದು, ಅದು ಬ್ಯೂರೋಕ್ರಾಟ್ಸು ನಮ್ಮ ಎಗೇನೆಸ್ಟ್ ಆಗಿ ಕೆಲವು ವಿಷಯಗಳನ್ನು, ಈಗ ವಿನೋದ್ ರೈ CAG ಇದಾಗಿದ್ರಲ್ಲ,
ಅವ್ರೇನು ಮಾಡಿದ್ರು, ಸುಮ್ಮನೆ ದೊಡ್ಡ ಮಟ್ಟದ 2G 3G ಅಂತ ಸುಮ್ಮನೆ ದೊಡ್ಡದು ಮಾಡಿ ಅದರೊಳಗೆ ನಷ್ಟ ಆಗಿದ್ದು ಏನಾದ್ರು ರಿಕವರ್ ಮಾಡಿದ್ರ, ಇಲ್ಲ ಯಾರನ್ನ ಜೈಲಿಗೆ ಕನ್ವಿಕ್ಟ್ ಮಾಡಿದ್ರ, ಆ ಥರ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಸುಳ್ಳನ್ನು ಹೇಳಿ ಬಿಂಬಿಸಿ ದೊಡ್ಡ ಮಟ್ಟದಲ್ಲಿ ಅವರು ಆ ಸಮಯದಲ್ಲಿ ಮಾಡ್ಕೊಂಡು ಬಂದ್ರು. ಅದು ಇದು ಮುಂದುವರ್ಕೊಂಡು ಅದನ್ನ ಜನಗಳಿಗೆ ಧರ್ಮಾಧಾರಿತವಾಗಿನೋ ಅಥವಾ RSS ತಮ್ಮ ಅಜೆಂಡಾಗಳಿಂದನೋ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಅದರೊಳಗೆ ಬಿಜೆಪಿ ಜನಗಳ ಮನಸ್ಸನ್ನು ಗೆಲ್ಲದಲ್ಲಿ ಜನ ಓಟ್ ಹಾಕಕ್ಕೆ ಸಾಧ್ಯ ಆಗಲ್ಲ. ಇಲ್ಲ. ನಾವು ಜನಗಳ ಮನಸ್ಸನ್ನು ಯಾವ ರೀತಿ ಗೆಲ್ತಾ ಇದ್ವಿ? ಅವ್ರಿಗೆ ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಐಡೆಂಟಿಟಿ, ಉದ್ಯೋಗ, ನರೇಗಾ ಈ ಥರ ಕೊಟ್ಟು ನಾವು ಆಹಾರ ಭದ್ರತಾ ಯೋಜನೆ ಇವು ಕೊಟ್ಟು ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇವ್ರು ಏನು ಮಾಡ್ತಾ ಇದ್ದಾರೆ, ಬೇರೆ ಥರ ದಿಕ್ಕುಗಳು ತೋರಿಸಿ, ಇಲ್ಲ ನಾವು ಧರ್ಮ ರಾಮ. ಬಟ್ ವಾಟ್ಸ್ ರಾಂಗ್ ಇನ್ ಇಟ್ ಅಂತ ನಾನು ಕೇಳ್ತಾ ವಾಟ್ಸ್ ರಾಂಗ್ ಇನ್ ಇಟ್? ಇವಾಗ ಅಭಿವೃದ್ಧಿ ಪ್ರಧಾನಿ ಮೋದಿಯವರು ಮೊದಲ 2 ಹಂತದ ಚುನಾವಣೆ ಮುಗಿಯೋ ತನಕ ಪ್ರಚಾರ ಮಾಡಿದ್ದು ಬರೀ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು. ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. 2ನೇ ಹಂತ ಮುಗಿತ್ತು, ಕರ್ನಾಟಕದಲ್ಲಿ ಅರ್ಧ ಮುಗಿತ್ತು, ರಪ್ ಅಂತ ಹಿಂದೂ ಮುಸ್ಲಿಂ ವಿಚಾರ ಎತ್ಕೊಂಡ್ಬಿಟ್ರು. ಅದನ್ನ ಎರಡು ಟರ್ಮ್ ಯೂಸ್ ಮಾಡಿದ್ರು, ಅದು ಮುಗಿತ್ತು. ಡಿವೋಷನಲ್ ಆಗಿ ಕೆಲವು ವಿಚಾರಗಳನ್ನ ಹೇಳ್ತಾ ಬಂದ್ರು. ಕೊನೆಗಂತೂ ಅದೇ ನಾನು ಬಯಾಲಜಿಕಲ್ ಬರ್ತ್ ಅನ್ನೋ ಹಂತಕ್ಕೂ ಕೂಡ ಹೋಗ್ಬಿಟ್ರು. ಆಯ್ತಾ, ದೇವರೇ ನನ್ನನ್ನ ಭೂಮಿಗೆ ಕಳಿಸಿದಾನೆ ಅನ್ನೋ ಹಂತಕ್ಕೆ ಹೋದ್ರು. ಆದ್ರೆ ಎಲ್ಲೆಲ್ಲಿ ಎಲೆಕ್ಷನ್ ನಡೀತಾ ಇತ್ತು ಆ ಭಾಗದ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡೇ ಅವ್ರು ಆತರ ಮಾತಾಡಿದ್ರ, ಅಥವಾ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹೀಗೆ ಮಾಡ್ಬಿಟ್ರ ಅಂತ ನನಗೂ ಅನುಮಾನ. ನನಗೆ ಅನುಮಾನ ಬಂತು. ಏನಪ್ಪ ಮೋದಿ ಅವ್ರ ಬಾಯಲ್ಲಿ ಕಳೆದ 2 ಎಲೆಕ್ಷನ್ ಅವರು ಹಿಂದೂ ಮುಸ್ಲಿಂ ವಿಚಾರ ತಂದಿರಲಿಲ್ಲ, ಈ ಸರ್ತಿ ತಂದ್ರು, ಡಿಸ್ಟರ್ಬ್ ಆಗ್ಬಿಟ್ರ ಅಂತ ಅನಿಸ್ತು. ಬಟ್ ಅದು ಸ್ಟ್ರಾಟಜಿನೂ ಆಗಿರ್ಬೋದು. ಬಟ್ ಎಕ್ಸಿಟ್ ಪೋಲ್ನ ಆಧಾರದಲ್ಲಿ ನಾ ಹೇಳ್ತಾ ಇರೋದು,